ನಮಸ್ತೆ ಐವಿಎಫ್ ಧನ್ವಂತರಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅರ್ಪಿತಾ. ಇವತ್ತು ವಿಶ್ವ ಆರೋಗ್ಯ ದಿನ. ಪ್ರತಿ ವರ್ಷ ಏಪ್ರಿಲ್ 7ನೇ ತಾರೀಕು ಒಂದೊಂದು ಥೀಮ್ನ ಇಟ್ಕೊಂಡು ವರ್ಲ್ಡ್ ಹೆಲ್ತ್ ಡೇನ ಸೆಲೆಬ್ರೇಟ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅಂದ್ರೆ ಆರೋಗ್ಯದ ಸಮಸ್ಯೆಗಳ ಬಗ್ಗೆ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಈ ದಿನಾಚರಣೆಯನ್ನ ಮಾಡ್ಕೊಂಡು ಬರೋದು. ಹೀಗಾಗಿ ಈ ವರ್ಷ ಸಹ ಹೆಲ್ದಿ ಬಿಗಿನಿಂಗ್ ಹಾಗೂ ಹೋಪ್ಫುಲ್ ಫ್ಯೂಚರ್ ಈ ಒಂದು ಥೀಮ್ನ ಇಟ್ಕೊಂಡು ಇದ್ರ ಬಗ್ಗೆ ವಿಶ್ವ ಆರೋಗ್ಯ ದಿನಾಚರಣೆಯನ್ನ ಮಾಡಲಾಗ್ತಾ ಇದೆ. ಹಾಗಾದ್ರೆ ಯಾವ ರೀತಿನಲ್ಲಿ ಇದು ಹೆಲ್ಪ್ ಮಾಡುತ್ತೆ? ಅದರಲ್ಲೂ ಈ ಬಾರಿ ತಾಯಂದಿರು ಹಾಗೂ ಶಿಶು ಇವರಿಗೆ ಅಂತಾನೆ ಅವರ ಆರೋಗ್ಯದ ಕುರಿತಾಗಿ ಜಾಗೃತಿ ಮೂಡಿಸುವಂತಹ ಥೀಮ್ ಈ ವರ್ಷ ನಡೀತಾ ಇರುವಂತಹ ಕಾರ್ಯಕ್ರಮ ವರ್ಲ್ಡ್ ಹೆಲ್ತ್ ಡೇ ಪ್ರಯುಕ್ತವಾಗಿ. ಹೀಗಾಗಿ ನಾವು ಇವತ್ತು IVF ಟ್ರೀಟ್ಮೆಂಟ್, ಇನ್ಫರ್ಟಿಲಿಟಿ ಹಾಗೂ ಹೆಣ್ಮಕ್ಳಿಗೆ ಇರುವಂತಹ ಹಾರ್ಮೋನಲ್ ಪ್ರಾಬ್ಲಮ್ಸ್ ಈ ಕುರಿತಾಗಿ ಎಲ್ಲ ಇವತ್ತು ನಾವು ಮಾತನಾಡ್ತಾ ಹೋಗೋಣ. ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಸೀನಿಯರ್ ಕನ್ಸಲ್ಟೆಂಟ್ ಡಾಕ್ಟರ್ ಕಾಮಿನಿ ರಾವ್ ಹಾಸ್ಪಿಟಲ್ ಮತ್ತು ಮೆಡ್ಲೈಮ್ ಅಕಾಡೆಮಿಕ್ಸ್ನ ಫ್ಯಾಕಲ್ಟಿ ಆಗಿರುವಂತಹ ಡಾಕ್ಟರ್ ಶಾಂತಲಾ. ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಡಾಕ್ಟರ್, ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ನಮಸ್ಕಾರ. ಓಕೆ, ಫಸ್ಟ್ ಡಾಕ್ಟರ್, ಇವತ್ತು ವರ್ಲ್ಡ್ ಹೆಲ್ತ್ ಡೇ, ಇದ್ರ ಬಗ್ಗೆ ನೀವು ಹೇಳೋದಾದ್ರೆ, ಇದ್ರ ಥೀಮ್ ಬಗ್ಗೆ ಹೇಳೋದಾದ್ರೆ? ನಮ್ಮೆಲ್ಲ ಪಬ್ಲಿಕ್ TV ವೀಕ್ಷಕರಿಗೂ ನಾನೇನು ಹೇಳ್ತೀನಿ ಅಂದರೆ, ನಿಮ್ಮ ಆರೋಗ್ಯ ನಿಮ್ಮ ಕೈಲಿದೆ. ಆದ್ದರಿಂದ ಈ ಸತಿ ಹೇಳಿರೋದು ಒಳ್ಳೆ ಆರೋಗ್ಯದ ಆರಂಭ ಆದರೆ ಒಳ್ಳೆ ಭವಿಷ್ಯ ಇರುತ್ತೆ ಅಂತ. ಅಂದರೆ ಹೆಲ್ತಿ ಬಿಗಿನಿಂಗ್ಸ್, ಹೋಪ್ಫುಲ್ ಫ್ಯೂಚರ್ ಅಂತ. ಆದ್ದರಿಂದ ನಿಮ್ಮ ಆರೋಗ್ಯ ನಿಮ್ಮ ಕೈಲಿದೆ, ನಿಮ್ಮ ಆರೋಗ್ಯ ಕಾಪಾಡ್ಕೊಳ್ಳೋದು ನಿಮ್ಮ ಕೈಲಿದೆ. ಅದಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಈಗ ಫಸ್ಟ್ ನಾವು ಕೇಳೋದಾದ್ರೆ, ಈ ಇನ್ಫರ್ಟಿಲಿಟಿ, ಬಂಜೆತನ ಅನ್ನೋದು ಸಾಕಷ್ಟು ಜನರಿಗೆ ತುಂಬ ಡಿಪ್ರೆಷನ್ಗೂ ತಳ್ಳುವಂತಹ ಒಂದು ಸಮಸ್ಯೆ ಇದು. ಸೊ ಹೀಗಾಗಿ ಈ ಇನ್ಫರ್ಟಿಲಿಟಿ ಹೀಗಂದ್ರೆ ಏನು, ಯಾವ ಕಾರಣಕ್ಕೆ ಇದು ಬರುತ್ತೆ ಅಂತ? ಅರ್ಪಿತಾ, ಮೊದಲನೇದಾಗಿ ನಾವು ಇನ್ಫರ್ಟಿಲಿಟಿ ಅಂತ ಇಂಗ್ಲೀಷಲ್ಲಿ ಹೇಳ್ತೀವಿ. ಕನ್ನಡದಲ್ಲಿ ಆ ಬಂಜೆತನ ಅನ್ನೋ ವರ್ಡು ನಾವು ಸಾಮಾನ್ಯ ಉಪಯೋಗಿಸೋದಿಲ್ಲ. ಅರ್ಥ ಆಯ್ತಾ? ಸಂತಾನಹೀನತೆ ಅಥವಾ ಸಂತಾನೋತ್ಪತ್ತಿಯಲ್ಲಿ ತೊಂದರೆ ಅಂತ ಫಸ್ಟ್ ಆಫ್ ಆಲ್ ನಾವು ಆ ಶಬ್ದನೇ ಚೇಂಜ್ ಮಾಡಿದ್ರೆ ಒಂದು ಕಪ್ಪಲ್ಗಾಗಲಿ ಒಂದು ಹೆಣ್ಮಗುಗಾಗಲಿ ಅವ್ರ ಮಾನಸಿಕ ತೊಂದರೆ ಎಷ್ಟೋ ಕಮ್ಮಿ ಆಗುತ್ತೆ. ಸೊ ಆದ್ದರಿಂದ ನಾವು ಸಂತಾನೋತ್ಪತ್ತಿಯಲ್ಲಿ ವಿಫಲತೆ ಅಂತ ಇದು ವರ್ಡ್ ಉಪಯೋಗಿಸ್ತೀವಿ. ಎರಡನೇದು, ಅದಕ್ಕೆ ಕಾರಣ ಏನು ಅಂತಂದರೆ, 1 ವರ್ಷ ಸತತವಾಗಿ ಏನೂ ಗರ್ಭನಿರೋಧಕ ಉಪಯೋಗಿಸ್ದಂಗೆ ಒಂದು ದಂಪತಿಗೆ, ಕಪ್ಪಲ್ಗೆ ಮಕ್ಕಳಾಗಲಿಲ್ಲ ಅಂದರೆ ನಮ್ಮ ಪ್ರಕಾರ ಅದು ಇನ್ಫರ್ಟಿಲಿಟಿ ಅಂತ. ಮದುವೆ ಆಗಿ 3 ತಿಂಗಳಲ್ಲೇ ಬಸರಿ ಆಗಲಿಲ್ಲ, ಮದುವೆ ಆಗಿ 1 ವರ್ಷದಲ್ಲೇ ಮಗು ಆಗಲಿಲ್ಲ, ಅದೆಲ್ಲ ನಮ್ಮ ಪ್ರಕಾರ ಇನ್ಫರ್ಟಿಲಿಟಿನಲ್ಲಿ ಬರೋದಿಲ್ಲ. ಓಕೆ, ಇನ್ನು ಇದು ಯಾವ ಕಾರಣಕ್ಕಾಗಿ ಇನ್ಫರ್ಟಿಲಿಟಿ ಇಶ್ಯೂ ಸ್ಟಾರ್ಟ್ ಆಗುತ್ತೆ? ಯಾವ ಕಾರಣಕ್ಕಾಗಿ ಶುರು ಆಗುತ್ತೆ ಅಂದರೆ, ಈಗ ಮಗು ಆಗಬೇಕಾದ್ರೆ ಗಂಡಸು ಹೆಂಗಸು ಇಬ್ಬರು ಇರಬೇಕು. ಆದ್ದರಿಂದ ತೊಂದರೆ ಗಂಡಸ್ನಲ್ಲಿ ಇರ್ಬೋದು, ತೊಂದರೆ ಹೆಂಗಸ್ನಲ್ಲಿ ಅಥವಾ ಇಬ್ಬರನ್ನಲ್ಲೂ ತೊಂದರೆ ಇರ್ಬೋದು. ಈ ತೊಂದರೆಗಳಿಂದ ನಾವಿರೋದು ಯಾರಲ್ಲಿ ತೊಂದರೆ ಇದೆ ಅದನ್ನು ಎಷ್ಟರ ಮಟ್ಟಿಗೆ ನಾವು ಸರಿಪಡಿಸ್ಬೋದು, ಯಾವ ಥರ ಚಿಕಿತ್ಸೆ ಕೊಡ್ಬೋದು ಅಂತ ನಾವು ಕಂಡುಹಿಡಿಯೋಕ್ಕೆ ನಾವಿರೋದು. ಓಕೆ, ಇನ್ನು ಡಾಕ್ಟರ್, ಈಗ ಇನ್ಫರ್ಟಿಲಿಟಿ ಇಶ್ಯೂ, ಈಗ ಕಪ್ಪಲ್ಲು ಮದುವೆ ಆಗಿರ್ತಾರೆ, 1 ವರ್ಷ ಆಗಿರುತ್ತೆ, ಟ್ರೈ ಮಾಡಿರ್ತಾರೆ, ಮಗು ಆಗಿರೋದಿಲ್ಲ. ಸೊ 1 ಇಯರ್ ಆಗಿದ ತಕ್ಷಣನೇ ಅವರು ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕಾ ಅಥವಾ ಹೇಗೆ? ಇದು ನಾ ಹೇಳ್ತಾ ಇರೋದು ವಯಸ್ಸು, ತಾಯಿ ವಯಸ್ಸು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಒಂದು 25-30 ವರ್ಷದ ಹೆಣ್ಮಗಳು ಇರ್ಬೋದು, ಒಂದು 32-33 ವರ್ಷದ ಹುಡುಗ ಇರ್ಬೋದು. ಇಂಥವರು 1 ವರ್ಷ ಅಂದರೆ ಅವ್ರಿಗೆ ಫಲವತ್ತತೆಯ ಟೈಮ್ ಗೊತ್ತಿರಬೇಕು. ಒಂದು ಮೆನ್ಸ್ಟ್ರಲ್ ಸೈಕಲಲ್ಲಿ ಅಂದರೆ ಅವರು ಋತುಚಕ್ರದಲ್ಲಿ ಯಾವಾಗ ಒಟ್ಟಿಗೆ ಇದ್ದರೆ ಅವ್ರಿಗೆ ಮಕ್ಕಳಾಗೋ ಸಂಭವ ಜಾಸ್ತಿ ಇರುತ್ತೆ ಅಂತ ಗೊತ್ತಿರಬೇಕು. ಅದು ಅನೇಕರಿಗೆ ಗೊತ್ತಿರಲ್ಲ. ಸೊ ಅದು ಫಸ್ಟು ನಾವು ತಿಳಿಸ್ಬೇಕು, ಅದು ಗೊತ್ತಿದೆಯಾ ಇಲ್ವಾ ಅಂತ ನೋಡಬೇಕು. ಆ ಥರ ಸರಿಯಾಗಿದ್ದೂ ಇವ್ರಿಗೆ ಮಕ್ಕಳಾಗಿಲ್ಲ ಅಂದರೆ 1 ವರ್ಷ ಕಾಯ್ಬೋದು. ಯಾಕೆಂದರೆ ಸ್ಟ್ಯಾಟಿಸ್ಟಿಕ್ ಪ್ರಕಾರ ಈ ಥರ ಇಬ್ಬರೂ ಸರಿಯಾದ ವಯಸ್ಸಿನಲ್ಲಿರೋರು 1 ವರ್ಷ ಸತತವಾಗಿ ಸಂಭೋಗ ಮಾಡಿ ಕರೆಕ್ಟ್ ಟೈಮಲ್ಲಿ ಒಟ್ಟಿಗೆ ಇದ್ದರೆ ಒಂದು 100ರಲ್ಲಿ 80 ಜನ ಹಾಗೆ ಪ್ರೆಗ್ನೆನ್ಸಿ ಆಗ್ತಾರೆ. ಇನ್ನೂ 1 ವರ್ಷ ಟ್ರೈ ಮಾಡಿದರೆ ಇನ್ನೊಂದು 12% ಆಗ್ತಾರೆ. ಇದು ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ. ಆದರೆ ತಾಯಿ ವಯಸ್ಸು ಜಾಸ್ತಿ ಇದ್ದರೆ, ಒಂದು 33, 34, 35 ಹತ್ರ ಹೋಗ್ತಾ ಇದ್ದರೆ, ಅಥವಾ ಇಬ್ಬರಲ್ಲಿ ಏನಾದರೂ ಒಂದು ತೊಂದರೆ ಇದ್ದರೆ, ಹೆಣ್ಮಗಳಲ್ಲಿ ಏನೋ ಒಂದು ಗರ್ಭಕೋಶ ತೊಂದರೆ ಇರಬಹುದು, ಮತ್ತು ಮುಟ್ಟು ಸರಿಗೆ ಆಗ್ತಾ ಇಲ್ಲದೆ ಇರಬಹುದು, ಅಥವಾ ಗಂಡಸರಲ್ಲಿ ಏನೋ ಪ್ರಾಬ್ಲಮ್ ಇರ್ಬೋದು, ಅಂಥವ್ರಿಗೆ ನಾವು 6 ತಿಂಗಳು ಅಥವಾ ಇನ್ನೂ ಬೇಗ ನಾವು ಟೆಸ್ಟ್ ಮಾಡೋಕ್ಕೆ ಶುರು ಮಾಡ್ತೀವಿ, ಇನ್ವೆಸ್ಟಿಗೇಷನ್ ಮಾಡೋಕ್ಕೆ ಶುರು ಮಾಡ್ತೀವಿ, ಆಮೇಲೆ ಟ್ರೀಟ್ಮೆಂಟು ಹಾಗೆ ಕೊಡ್ತೀವಿ.
ಓಕೆ, ಇದು 1 ವರ್ಷ ಅನ್ನೋದು ಆರ್ಬಿಟ್ರಿ. ಓಕೆ, ಒಂದು ಪೇಷಂಟ್ಗೆ ಪ್ರಕಾರ ನಾವು ಅದನ್ನ ಅಸೆಸ್ ಮಾಡ್ತೀವಿ. ಓಕೆ, ಇನ್ನು ಇದು ನೀವು 25 to 30 ಏಜಲ್ಲಿ ಮದುವೆ ಆದವ್ರಿಗೆ ಹೇಳ್ತಾ ಇದ್ದೀರಿ. ಈಗ ಆಫ್ಟರ್ 30 ಇವಾಗೆಲ್ಲ ತುಂಬ ಜನ ನಾವು ಕರಿಯರ್ ನಾವು ಬಿಲ್ಡ್ ಮಾಡ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ 30+ನಲ್ಲೇ ಇತ್ತೀಚೆಗೆ ಮದುವೆ ಆಗ್ತಾ ಇರೋದು. ಸೊ ಅಂಥವ್ರಾದ್ರೆ ಯಾವಾಗ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು? ಹುಡುಗಿ 30, ಹುಡುಗ 35 ಈ ಥರ ಏಜ್ ಅವ್ರ ಮದುವೆ ಅಲ್ಲ. ನಾನು ಇವಾಗ ನಿಮ್ದು ಪ್ರಶ್ನೆ ಇದೆಯಲ್ಲ, ನಾವು ಹೇಳ್ತೀವಿ ಬೇಗ ಮದುವೆ ಅಂದರೆ ಬೇಗ ಮಕ್ಕಳು ಮಾಡ್ಕೊಳ್ಳಿ, 30 ಅಲ್ಲ 35 ವರ್ಷದ ಒಳಗೆ. ಇದು ನಮ್ಮ ವೀಕ್ಷಕರಿಗೂ ನಿಮ್ಗೂ ಒಂದು ಆಶ್ಚರ್ಯ ಆಗಿರ್ಬೋದು. ಒಂದು ಮಗು, ಹೆಣ್ಣು ಮಗು ಹುಟ್ಟಬೇಕಾದ್ರೆ ಅವಳ ಜೀವನದಲ್ಲಿ ಎಷ್ಟು ಮೊಟ್ಟೆಗಳು ಅವಳು ಉತ್ಪತ್ತಿ ಮಾಡೋಕ್ಕೆ ಸಾಧ್ಯನೋ ಅದಷ್ಟು ಹುಟ್ಟೋವಾಗಲೇ ಇಟ್ಕೊಂಡು ಹುಟ್ಟಿರ್ತಾಳೆ. ಓಕೆ, ಅರ್ಥ ಆಯ್ತಾ? ಸೊ ದ ನಂಬರ್ ಆಫ್ ಎಗ್ಸ್ ದಟ್ ವಿ ಎವರ್ ಪ್ರೊಡ್ಯೂಸ್ ಇನ್ ಅವರ್ ಲೈಫ್ಸ್ ಈಸ್ ಅಲ್ಲೇ ಹುಟ್ಟುವಾಗಲೇ ಇರುತ್ತೆ. ಆದ್ದರಿಂದ ಹೊಸ ಮೊಟ್ಟೆ ಉತ್ಪತ್ತಿ ಆಗಕ್ಕಾಗಲ್ಲ, ಮೊದಲನೇ ಪಾಯಿಂಟು. ಎರಡನೇ ಪಾಯಿಂಟ್ ಏನು ಅಂದರೆ, ಮಗು ದೊಡ್ಡದಾಗ್ತಾ ಆಗ್ತಾ, ಹುಡುಗಿ ಆಗ್ತಾ, ಹೆಂಗಸಾಗ್ತಾ ಪ್ರತಿ ತಿಂಗಳು ಆ ಮೊಟ್ಟೆಗಳು ಸಾಯ್ತಾ ಹೋಗುತ್ತವೆ. ಓಕೆ, ಆದ್ದರಿಂದ 35 ವರ್ಷ ಆದಮೇಲೆ ಸಡನ್ನಾಗಿ ಮೊಟ್ಟೆಗಳು ಸಾಯಕ್ಕೆ ಹೋಗುತ್ತವೆ. ಅಪೋಪ್ಟೋಸಿಸ್ ಅಂತ ಹೇಳ್ತೀವಿ. ಅಂದರೆ ಒಂದು ಸ್ಟೋರ್ ರೂಮ್ ಇದ್ದಂಗೆ, ಅಂಡಕೋಶದಲ್ಲಿ ಮೊಟ್ಟೆಗಳು ಒಂದು ಸ್ಟೋರ್ ರೂಮ್ ಇದ್ದಂಗೆ, ಅದು ಖಾಲಿ ಆಗ್ತಾ ಅದಕ್ಕೆ ಹೆಂಗಸರಿಗೆ 45ರಿಂದ 50 ವರ್ಷಕ್ಕೆ ಋತುಸ್ತಂಭನ ಅಂದರೆ ಮೆನೋಪಾಸ್ ಆಗುತ್ತೆ. ಗಂಡಸರಿಗೆ ಹಾಗಾಗಲ್ಲ, ಅವರು ಜೀವನ ಪರ್ಯಂತ ವೀರ್ಯ ಉತ್ಪತ್ತಿ ಮಾಡೋ ಶಕ್ತಿ ಇರುತ್ತೆ. ಅದಕ್ಕೆ ನಾವು 35 ಅಂತ ಇಟ್ಕೊಂಡಿರೋದು ಅಗೇನ್ ಆರ್ಬಿಟ್ರಿ ನಂಬರ್. 35 ಆದಮೇಲೆ ಕಮ್ಮಿ ಆಗುತ್ತೆ ಅಂತ. ಎಷ್ಟೋ ಹೆಣ್ಮಕ್ಳಿಗೆ 28, 30, 31, 32 ವರ್ಷಕ್ಕೇನೆ ಮೊಟ್ಟೆಗಳು ಆಲ್ಮೋಸ್ಟ್ ಖಾಲಿ ಆಗೋಗಿರುತ್ತೆ. ಸೊ ಆದ್ದರಿಂದ ಯಾರಿಗೆ ಎಷ್ಟು ಬೇಗ ಆ ಮೊಟ್ಟೆಗಳು ಸಾಯತ್ವೆ, ಯಾರಲ್ಲಿ ಎಷ್ಟು ಮೊಟ್ಟೆ ಇದೆ ಅಂತ ಯಾರು ಮದುವೆ ಆಗಕ್ಕೆ ಮುಂಚೆ ಅಥವಾ ಮಕ್ಕಳು ಟ್ರೈ ಮಾಡೋಕ್ಕೆ ಮುಂಚೆ ಯಾರು ನೋಡ್ಕೊಂಡಿರಲ್ಲ. ಸೊ ಅವ್ರು ಯಾವಾಗ ಬರ್ತಾರೆ ಆವಾಗ ನಾವು ಅದಕ್ಕೆಲ್ಲ ಪರೀಕ್ಷೆ ಮಾಡಿ ಅದ್ರ ಪ್ರಕಾರ ನಾವು ಹೇಳ್ತೀವಿ. ಓಕೆ, ಈಗ ನೀವು ಹೇಳ್ತಾ ಇದ್ರಿ ಅದು ಎಗ್ಸ್ ಖಾಲಿ ಆಗಿಬಿಡುತ್ತೆ, ಡಿಸ್ಟ್ರಾಯ್ ಆಗಿಬಿಡುತ್ತೆ ಅಂತ. ಸೊ ಅವರು ಮುಂಚೆ ಅಂದರೆ ಈಗ ನೀವು ಕೆಲವೊಬ್ಬರಿಗೆ ಬೇಗ ಮದುವೆ ಆಗಿದ್ರೂ ಮಕ್ಕಳಾಗಿರೋದಿಲ್ಲ. ಸೊ ಅವರಿಗೆ ಏನು ರೀಸನ್ ಇರಬಹುದು? ಅವ್ರಿಗೆ ಎಲ್ಲರಿಗೂ ಮೊಟ್ಟೆದೇ ಪ್ರಾಬ್ಲಮ್ ಇರ್ಬೋದು ಅಂತ ಹೇಳೋಕ್ಕಾಗಲ್ಲ. ಗರ್ಭಕೋಶ ಇರುತ್ತೆ, ಒಂದು ಗರ್ಭಕೋಶ, ಮತ್ತು ಗರ್ಭನಾಳ ಇರುತ್ತೆ, ಫ್ಯಾಲೋಪಿಯನ್ ಟ್ಯೂಬ್ಸ್ ಅಂತ, ಮತ್ತು 2 ಅಂಡಕೋಶ ಇರುತ್ತೆ. ಸೊ ತೊಂದರೆ ಎಲ್ಲಾದರೂ ಇರ್ಬೋದು. ಅಂಡಕೋಶದಲ್ಲಿ ತೊಂದರೆ ಇದ್ದರೆ ಮೊಟ್ಟೆ ಉತ್ಪತ್ತಿ ಆಗೋ ತೊಂದರೆ ಇರುತ್ತೆ. ಅದು ಹೆಂಗೆ ಗೊತ್ತಾಗುತ್ತೆ ಪೇಷಂಟ್ಗೆ? ಅವರು ಮುಟ್ಟು ಏರುಪೇರಾಗಿ ಬರ್ತಾ ಇರ್ತಾರೆ. ಅಥವಾ ಗರ್ಭನಾಳದಲ್ಲಿ ಬ್ಲಾಕ್ ಇದ್ದರೆ ಅದು ಸಾಮಾನ್ಯ ನಾವು ಟೆಸ್ಟ್ ಮಾಡಿ ನೋಡಬೇಕಾಗುತ್ತೆ. ಗರ್ಭನಾಳ ಬ್ಲಾಕ್ ಇದ್ರೂ ಸಹ ಅದು ಆ ಥರ ಆಗುತ್ತೆ. ಅಥವಾ ಗರ್ಭಕೋಶದಲ್ಲಿ ಗಡ್ಡೆ ಇರ್ಬೋದು, ಅಥವಾ ಇನ್ನೇನಾದರೂ ಗರ್ಭಕೋಶದ ಲೈನಿಂಗು, ಇವಾಗ ನಮ್ಮ ಬಾಯಿ ಒಳಗೆ ಹೆಂಗೆ ಮ್ಯೂಕಸ್ ಲೈನಿಂಗ್ ಇರುತ್ತೆ ಹಾಗೆ ಗರ್ಭಕೋಶದ ಒಳಗೆ ಲೈನಿಂಗ್ ಇರುತ್ತೆ. ಆ ಲೈನಿಂಗಲ್ಲಿ ತೊಂದರೆ ಇದ್ದರೆ ಆಗುತ್ತೆ. ಇದೆಲ್ಲ ಹೊರತುಪಡಿಸಿ ಥೈರಾಯ್ಡ್ ತೊಂದರೆ ಇರ್ಬೋದು, ಆಟೋ ಇಮ್ಯೂನ್ ಕಂಡೀಷನ್ಸ್ ಇರ್ಬೋದು, ಜನರಲ್ ಮೆಡಿಕಲ್ ಕಂಡೀಷನ್ಸ್ ಇರ್ಬೋದು. ಈ ಥರ ಕಂಡೀಷನ್ಸಲ್ಲೂ ಸಹ ಮಕ್ಕಳಾಗದೆ ಇರ್ಬೋದು. ಅದು ಹೆಂಗಸರಿಗೆ. ಓಕೆ, ಇನ್ನು ಗಂಡಸರಿಗೆ ಮೇನ್ಲಿ ಅವ್ರದ್ದು ವೀರ್ಯ ಉತ್ಪತ್ತಿನಲ್ಲಿ ತೊಂದರೆ ಇರ್ಬೋದು, ಅಥವಾ ಸಂಭೋಗ ಮಾಡಬೇಕಾದ್ರೆ ಅವ್ರಿಗೆ ಪ್ರಾಬ್ಲಮ್ ಆಗಿರ್ಬೋದು. ಈ ಕಾರಣಗಳಿಂದ ನಾವು ಅದನ್ನು ಅವ್ರ ವೀರ್ಯ ಪರೀಕ್ಷೆನಲ್ಲಿ ನಮಗೆ ಗೊತ್ತಾಗುತ್ತೆ ಎಲ್ಲಿ ತೊಂದರೆ ಇರಬಹುದು ಅಂತ. ಕೆಲವು ಸತಿ ಇಬ್ಬರಲ್ಲೂ ತೊಂದರೆ ಇರುತ್ತೆ, ಸಬ್ ಫರ್ಟೈಲ್ ಅಂತ ಹೇಳ್ತೀವಿ. ಈ ಹೆಣ್ಮಗಳಲ್ಲೂ ಏನೋ ಒಂದು ತೊಂದರೆ ಇರುತ್ತೆ, ಅವ್ರ ವೀರ್ಯನಲ್ಲೂ ತೊಂದರೆ ಇರುತ್ತೆ. ಸೊ ಇದೆಲ್ಲ ಕಾರಣಕ್ಕೆ ಇದು ಅಲ್ಲದೆ ಹೊತ್ತುಪಡಿಸಿ ಅನ್ಎಕ್ಸ್ಪ್ಲೇನ್ಡ್ ಇನ್ಫರ್ಟಿಲಿಟಿ ಅಂದರೆ ನಾವು ಹೇಳೋಕ್ಕಾಗದೇ ಇರೋವಂಥದ್ದು ಕೆಲವು ಸಂತಾನೋತ್ಪತ್ತಿ ಪ್ರಾಬ್ಲಮ್ ಇರುತ್ತೆ. ಏನು ಕಾರಣ ಅಂತ ಗೊತ್ತಿರಲ್ಲ. ಇವರಿಬ್ಬರು ಚೆನ್ನಾಗಿರ್ತಾರೆ, 3 ವರ್ಷದಿಂದ ಟ್ರೈ ಮಾಡ್ತಿರ್ತಾರೆ, ಟೆಸ್ಟ್ಸ್ ಎಲ್ಲ ನಾರ್ಮಲ್ ಇರುತ್ತೆ. ಅದು ಅನ್ಎಕ್ಸ್ಪ್ಲೈನ್ಡ್ ಇನ್ಫರ್ಟಿಲಿಟಿ ಅಂದರೆ ಅಪರೆಂಟ್ಲಿ ಅಂದರೆ ಕಣ್ಣೋಟಕ್ಕೆ ಏನೂ ತೊಂದರೆ ಇಲ್ಲ ಅಂತ ಕಾಣಿಸ್ತಾ ಇದೆ. ಈಗ ಸದ್ಯಕ್ಕೆ ನಮಗಿರೋ ವೈಜ್ಞಾನಿಕ ಜ್ಞಾನದಲ್ಲಿ ಕಂಡು ಹಿಡಿಯೋಕ್ಕಾಗದೇ ಇರೋ ತೊಂದರೆ ಅಂತ ಅರ್ಥ. ಓಕೆ, ಸೊ ಹೆಚ್ಚು ವಿಧಾನಗಳು, ಹೆಚ್ಚು ಟೆಸ್ಟ್ ಮೆಥಡ್ಸು ಬಂದಾಗ ಈ ಅನ್ಎಕ್ಸ್ಪ್ಲೈನ್ಡ್ ಇನ್ಫರ್ಟಿಲಿಟಿ ಕಮ್ಮಿ ಆಗ್ಬೋದು. ಸೊ ಅನ್ಎಕ್ಸ್ಪ್ಲೈನ್ಡ್ ಇನ್ಫರ್ಟಿಲಿಟಿ ಅಂದರೆ ಅವ್ರಿಗೆ ತೊಂದರೆ ಇಲ್ಲ ಅಂತಲ್ಲ. ಸದ್ಯಕ್ಕಿರೋ ಫೆಸಿಲಿಟೀಸ್ನಲ್ಲಿ ವರ್ಲ್ಡ್ ವೈಡ್, ನಾನು ಬರೀ ನಮ್ಮ ದೇಶದ ಹೇಳ್ತಾ ಇಲ್ಲ, ವರ್ಲ್ಡ್ ವೈಡ್ ಸದ್ಯಕ್ಕಿರೋ ಫೆಸಿಲಿಟಿ ಏನು ಕಾರಣ ಅಂತ ಕಂಡುಹಿಡಿಯೋಕ್ಕಾಗ್ತಾ ಇರಲ್ಲ. ಅಂಥದನ್ನ ಅನ್ಎಕ್ಸ್ಪ್ಲೈನ್ ಇನ್ಫರ್ಟಿಲಿಟಿ ಅಂತ ಹೇಳ್ತೀವಿ. ಓಕೆ, ಇನ್ನು ನೀವು ಈಗ ತಾನೇ ಹೇಳ್ತಾ ಇದ್ರಿ ಬರೀ ಹೆಂಗಸರು ಮಾತ್ರ ಕಾರಣ ಅಲ್ಲ ಇನ್ಫರ್ಟಿಲಿಟಿ ಇಶ್ಯೂಗೆ ಅಂತ. ಗಂಡಸರಲ್ಲೂ ಹಾಗಾದ್ರೆ ಈ ಫರ್ಟಿಲಿಟಿ ಇಶ್ಯೂಸು ಬರುತ್ತೆ. ಹಾಗಾದ್ರೆ ಅವರಿಗೆ ಯಾವ ಥರ ಸಮಸ್ಯೆಗಳು ಬರುತ್ತೆ? ಈಗ ಅನೇಕರು ನಾವು ಫಸ್ಟ್ ಆಫ್ ಆಲ್ ನಾವು ಹೇಳೋದು, ಯಾರೋ ಮಕ್ಕಳಾಗಕ್ಕೆ ಬರಬೇಕು ಅಂದರೆ ದಯವಿಟ್ಟು ನೀವು ನಿಮ್ಮ ಮನೆಯವ್ರ ಜೊತೆ ಬನ್ನಿ. ಗಂಡ ಹೆಂಡತಿ ಒಟ್ಟಿಗೆ ಬರಬೇಕು. ಹುಡುಗಿ ತಾಯಿನ, ಹುಡುಗನ ತಾಯಿನ, ಅತ್ತೆನ, ಇನ್ಯಾರೋ ನಾದ್ನಿನ ಕರ್ಕೊಂಡು ಬರಬಾರ್ದು. ಯಾಕೆ ಅಂದರೆ
ಅನೇಕರು ನಮ್ಮ ಮೈಂಡ್ ಸೆಟ್ ಆ ಥರ ಇದೆ. ಅಂದರೆ ಹೆಣ್ಮಗಳಲ್ಲೇ ತೊಂದರೆ ಇದೆ, ನಾವು ಹುಡುಗನಿಗೆ ಇನ್ನೊಂದು ಮದುವೆ ಮಾಡ್ತೀವಿ ಅಂತ ಮಾಡಿರ್ತಾರೆ, ಇನ್ನೊಬ್ರಿಗೂ ಮಕ್ಕಳಾಗಲ್ಲ. ಯಾಕೆಂದರೆ ಅವರಲ್ಲಿ ತೊಂದರೆ ಇರುತ್ತೆ. ಸೊ ಏನೇನು ತೊಂದರೆ ಇರ್ಬೋದು ಅಂತಂದರೆ, ಇವ್ರಿಗೆ ವೀರ್ಯ ಉತ್ಪತ್ತಿನಲ್ಲಿ ತೊಂದರೆ ಇರ್ಬೋದು. ಈಗ ನಾವು ಬರೀ ಅಂಡಕೋಶ, ವೃಷಣ, ವೀರ್ಯಾಣು ಆ ಥರ ಹೇಳ್ತಾ ಇರ್ತೀವಿ. ಬಟ್ ಅದು ಉತ್ಪತ್ತಿ ಆಗೋಕ್ಕೆ ಅದನ್ನು ಬರೀ ಆ ಥರ ನೋಡೋಕ್ಕಾಗಲ್ಲ. ಸಮಸ್ತ ಶರೀರ ನೋಡಬೇಕು. ಮೆದ್ಲಿಂದ ಶುರುವಾಗಿ ಅದು ಹಾರ್ಮೋನ್ಸ್ ಉತ್ಪತ್ತಿ ಆಗುತ್ತೆ. ಸೊ ಅಲ್ಲಿಂದ ತೊಂದರೆಗಳಿರ್ಬೋದು, ಥೈರಾಯ್ಡ್ ತೊಂದರೆ ಇರ್ಬೋದು, ಮೆದ್ಲಲ್ಲಿ ತೊಂದರೆ ಇರ್ಬೋದು, ಅಥವಾ ವೃಷಣದಲ್ಲಿ ಸೋಂಕಿರ್ಬೋದು, ವ್ಯಾರಿಕೋಸೀಲ್ ಅಂತ ಹೇಳ್ತೀವಿ, ಅಂದರೆ ರಕ್ತನಾಳಗಳು ಊದ್ಕೊಂಡಂಗೆ ಇರ್ಬೋದು, ಅಥವಾ ಎನ್ವಿರಾನ್ಮೆಂಟಲ್ ಕಾಸಸ್ ಇರ್ಬೋದು, ಕೆಲವು ಸತಿ ವಂಶವಾಹಿನಿನಲ್ಲಿ ತೊಂದರೆ ಇರ್ಬೋದು. ಸೊ ಅನೇಕ ತೊಂದರೆಗಳು ನಮಗೆ ಗೊತ್ತಾಗುತ್ತೆ. ಒಂದು ಸತಿ ಸರಿಯಾಗಿರೋ ಕಡೆ ವೀರ್ಯ ಪರೀಕ್ಷೆ ಮಾಡಿಸಿ ನೋಡಿದ್ರೆ ಅವಾಗ ಎಲ್ಲಿ ಪಾಸಿಬಲ್ ಕಾಸ್ ಇರ್ಬೋದು ಅಂತ ನಮಗೆ ಗೊತ್ತಾಗುತ್ತೆ. ಓಕೆ. ಸೊ ಗಂಡಸರಲ್ಲೂ ಕಾಸ್ ಇರಬಹುದು ಅನ್ನೋದು ಬಹಳ ಇಂಪಾರ್ಟೆಂಟು ವೀಕ್ಷಕರೆಲ್ಲ ತಿಳ್ಕೊಳ್ಳೋಕ್ಕೆ. ಹೆಂಗಸ್ನಲ್ಲಿ ನಾವು ಹೆಂಗೆ ಟೆಸ್ಟ್ ಮಾಡ್ತಿರೋ ಗಂಡಸ್ನಲ್ಲಿ ಅದು ಒಂದೇ ಟೆಸ್ಟು, ವೀರ್ಯಾಣು ಪರೀಕ್ಷೆ ಮಾಡಿಸ್ಕೋಬೇಕಾಗತ್ತೆ. ಅದರಲ್ಲಿ ನಮ್ಗೆ ಎಷ್ಟೋ ಮಾಹಿತಿ ಸಿಕ್ಕುತ್ತೆ. ಓಕೆ ಡಾಕ್ಟರ್, ಇವಾಗ ಒಂದು ಕಪಲ್ ಈಗ ಪ್ಲಾನ್ ಮಾಡ್ತಿದ್ದಾರೆ ಅಂದರೆ ಫಸ್ಟು ಒಂದು ಟೆಸ್ಟ್ ಎಲ್ಲ ಮಾಡಿಸ್ಕೊಳ್ಳೋದು ಬೆಟರಾ ಹೇಗೆ? ಈಗ ನೀವು ಅವ್ರು ಬರೀ ಬಂದು ನಮಗೆ ಮಕ್ಕಳು ಬೇಕು ಅಂತ ಹೇಳಿದಾಗ ನಾವು ಪ್ರೆಗ್ನೆನ್ಸಿ ಪ್ಲಾನಿಂಗ್ ಅಂತ ಸಹ ಮಾಡ್ತೀವಿ. ಅವರಿಬ್ಬರಲ್ಲಿ ತೊಂದರೆ ಇಲ್ಲದೆ ಇದ್ದರೂ ಸಹ ಇವರು ಯಾವ ಥರ ಇವ್ರಿಗೆ ಫಸ್ಟು ಗೊತ್ತಿದೆಯಾ, ಫರ್ಟೈಲ್ ಪೀರಿಯಡ್ ಯಾವಾಗ ಒಟ್ಟಿಗೆ ಇರಬೇಕು ಅಂತ ಗೊತ್ತಿದೆಯಾ, ಇವರಿಬ್ಬರಲ್ಲಿ ಏನಾದರೂ ಸ್ಟ್ರೆಸ್ ಇದೆಯಾ ಅಂತ. ನಾನು ಆವಾಗಲೇ ಹೇಳ್ದಂಗೆ ಮೆದ್ಲಿಂದ ಹಾರ್ಮೋನ್ಸು, ಸ್ಟ್ರೆಸ್ ಆಲ್ಸೋ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಇವ್ರ ಕೆಲಸ ಹೆಂಗೆ, ಅವ್ರ ಕೆಲಸ ಹೆಂಗೆ. ನಾವು ಹೇಳಿರ್ತೀವಿ ಇಂಥ ಟೈಮಲ್ಲಿ ಒಟ್ಟಿಗೆ ಇರಬೇಕು ಅಂತ. ಇವಾಗ ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ ಇರುತ್ತೆ, ಅವ್ರು ಬೇರೆ ಊರಲ್ಲಿರ್ತಾರೆ, ಇವ್ರು ಬೇರೆ ಊರಲ್ಲಿರ್ತಾರೆ. ಸೊ ಅದನ್ನೆಲ್ಲ ಇದೇ ಥರ ಅಂತ ಎಲ್ಲ ಪೇಷಂಟ್ಗೂ ಹೇಳೋಕ್ಕಾಗಲ್ಲ. ಈಗ ಒಂದು ಬಟ್ಟೆನ ನಾವು ಹೆಂಗೆ ಟೇಲರ್ ಮೇಡ್ ಅಂದರೆ ಅವ್ರ ಅಳತೆ ನೋಡಿಕೊಂಡು ನಾವು ಹೆಂಗೆ ಬಟ್ಟೆ ಹೊಲಿತೀವ, ಅದಕ್ಕೆ ಹೇಳೋದು ಕಪಲ್ ಬಂದಾಗ ಅವ್ರಿಗೆ ಯಾವ ಥರ ಬೇಕು, ಏನು ತೊಂದರೆ ಇದೆ ಅಂತ ನೋಡಿ ನಾವು ಅದ್ರ ಪ್ರಕಾರ ಹಿಸ್ಟ್ರಿಯಿಂದ ಶುರು ಮಾಡಿ ಅವ್ರನ್ನ ಪರೀಕ್ಷೆ ಮಾಡಿ, ಇದ್ರ ಹಿಂದೆ ಏನಾದರೂ ಮಾಡಿಸ್ಕೊಂಡಿದ್ದಾರಾ ಟೆಸ್ಟ್ ನೋಡಿ ನಾವು ಅವ್ರನ್ನ ಪರೀಕ್ಷೆ ಮಾಡಿ, ಆಮೇಲೆಲ್ಲ ರಕ್ತ ಪರೀಕ್ಷೆ, ಸ್ಕ್ಯಾನು, ಅವ್ರಿಗೆ ವೀರ್ಯ ಪರೀಕ್ಷೆ ಮಾಡಿ ಆವಾಗ ಇವ್ರಿಗೆ ಯಾವ ಥರ ಟ್ರೀಟ್ಮೆಂಟ್ ಬೇಕು ಅಂತ ನಾವು ಟೈಲರ್ ಮೇಡ್ ಮಾಡಿ ಕೊಡ್ತೀವಿ. ಓಕೆ. ಇನ್ನು ಈ ಒಬೇಸಿಟಿ, ಸ್ಟ್ರೆಸ್ ಲೆವೆಲ್ಲು, ಸ್ಲೀಪು ಇದೆಲ್ಲನೂ ಮ್ಯಾಟರ್ ಆಗುತ್ತೆ? ಖಂಡಿತ. ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಅಂತ ಪ್ರಸ್ತುತ ತುಂಬ ಜಾಸ್ತಿ ಆಗ್ತದೆ. ಈಗ ನೀವು ನೋಡಿರ್ಬೋದು ಗಂಡಸರಲ್ಲಿ ವೀರ್ಯಾಣು ಲೆವೆಲ್ಸ್ ಕಮ್ಮಿ ಆಗ್ತಾ ಇದೆ. ಈಗ ಕಂಪೇರ್ ಮಾಡಿದ್ರೆ ಒಂದು 10, 15, 20 ವರ್ಷಕ್ಕಿಂತ ಇವಾಗ ವೀರ್ಯಾಣು ಲೆವೆಲ್ಸ್ ಕಮ್ಮಿ ಆಗ್ತಾ ಇದೆ. ಹುಡುಗಿರು ಬೇಗ ಮೆಚ್ಯೂರ್ ಆಗ್ತಾ ಇದ್ದಾರೆ. ಓಕೆ. ಸೊ ಇದೆಲ್ಲ ಏನು ಕಾರಣ ಅಂತಂದರೆ ಎನ್ವಿರಾನ್ಮೆಂಟ್. ಇವಾಗ 10 ವರ್ಷ, 15 ವರ್ಷ ಅಥವಾ ಇನ್ನೂ 50 ವರ್ಷ ಹಿಂದೆ ಹೋದರೆ ಅವ್ರಿಗೆ ಇಷ್ಟು ಸ್ಟ್ರೆಸ್ ಇರಲಿಲ್ಲ, ಅಥವಾ ಪೊಲ್ಯೂಟೆಂಟ್ಸ್ ಅಂತ ನಾವೇನು ಹೇಳ್ತೀವಿ ಎನ್ವಿರಾನ್ಮೆಂಟಲ್ಲಿ ಅದಿರಲಿಲ್ಲ. ಮೋಸ್ಟ್ ಇಂಪಾರ್ಟೆಂಟ್ ನಾನು ಇವತ್ತು ಹೇಳೋಕ್ಕೆ ಇಷ್ಟಪಡೋದು ಅಂದರೆ ಎಂಡೋಕ್ರೈನ್ ಡಿಸ್ರಪ್ಟರ್ಸ್ ಅಂತ ಇರುತ್ತೆ. ಎಂಡೋಕ್ರೈನ್ ಡಿಸ್ರಪ್ಟರ್ ಅಂತಂದರೆ ಕೆಲವು ಮೆಡಿಕಲ್ ಟರ್ಮ್ಸ್, ಥ್ಯಾಲೇಟ್ಸ್ ಇರ್ಬೋದು, ಡಯಾಕ್ಸಿನ್ಸ್ ಇರ್ಬೋದು, ಬಿಸ್ಫಿನಾಲ್ ಇರ್ಬೋದು, ಪೆಸ್ಟಿಸೈಡ್ಸ್ ನಾವು ಸಿಂಪಡಿಸ್ತೀವಲ್ಲ ಇದು ಹೊಲದಲ್ಲಿ, ಆ ಪೆಸ್ಟಿಸೈಡ್ಸ್ ಅವೆಲ್ಲನೂ ಹಾರ್ಮೋನ್ ಡಿಸ್ರಪ್ಟರ್ಸ್, ಎಂಡೋಕ್ರೈನ್ ಡಿಸ್ರಪ್ಟರ್ಸ್. ಅದು ಯಾವ ರೀತಿ ನಮ್ಮ ಶರೀರದಲ್ಲಿ ಬರುತ್ತೆ, ನೀರಿನಲ್ಲಿ ಬರ್ಬೋದು, ಗಾಳಿನಲ್ಲಿ ಬರ್ಬೋದು, ಅದೆಲ್ಲ ನಮ್ಮ ಶರೀರದಲ್ಲಿ ಸೇರಿಕೊಂಡು ನಾವು ಮಾಮೂಲಿಯಾಗಿ ಉತ್ಪತ್ತಿ ಮಾಡೋ ಹಾರ್ಮೋನ್ಸ್ ಏನಿರುತ್ತೆ ಅದು ಮಾಮೂಲಿಯಾಗಿ ಶರೀರದಿಂದ ಹೋಗ್ತಾ ಇರುತ್ತೆ. ಈ ಎಂಡೋಕ್ರೈನ್ ಡಿಸೆಪ್ಟರ್ಸ್ ಅದೇ ಬಂದ್ಬಿಟ್ಟು ನಮ್ಮ ಶರೀರದಲ್ಲಿ ವರ್ಷಾನ್ಗಟ್ಲೆ ಇರುತ್ತೆ. ಓಕೆ. ಸೊ ಅದರಿಂದ ತೊಂದರೆ ಆಗುತ್ತೆ. ಪ್ಲಾಸ್ಟಿಕ್, ಯಾರ್ಯಾರು ನೀವು ಪ್ಲಾಸ್ಟಿಕ್ ಉಪಯೋಗಿಸ್ತಿದ್ದೀರಾ, ಎಸ್ಪೆಷಲಿ ಮೈಕ್ರೋವೇವಲ್ಲಿ ಬಿಸಿ ಮಾಡ್ತಿದ್ದೀರಾ ಪ್ಲಾಸ್ಟಿಕ್ಕಲ್ಲಿ ಡಯಾಕ್ಸಿನ್ಸ್ ಇದ್ದೇ ಇರುತ್ತೆ. ಅದು ಊಟದಲ್ಲಿ ಒಳಗಡೆ ಹೋಗುತ್ತೆ. ಅದು ಹೆಣ್ಮಕ್ಳಿಗೆ ಹೋದಾಗ ಅವ್ರಿಗೆ ಋತುಚಕ್ರದಲ್ಲಿ ಪ್ರಾಬ್ಲಮ್ ಆಗ್ಬೋದು, ಇನ್ಫರ್ಟಿಲಿಟಿ ಆಗ್ಬೋದು, ಗಂಡಸರಲ್ಲಿ ಸೀಮೆನ್ ಕೌಂಟ್ ಕಮ್ಮಿ ಆಗ್ಬೋದು. ಸೊ ಎನ್ವಿರಾನ್ಮೆಂಟ್ ಬಗ್ಗೆ ನಾವು ತುಂಬ ಇಂಪಾರ್ಟೆನ್ಸ್ ಕೊಡಬೇಕು. ಮತ್ತು ಇತ್ತೀಚೆಗೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಅಂದರೆ ನಾವು ಇವಾಗ ಫೋನ್ನಲ್ಲಿ ಅದಕ್ಕೆ ನಾವು ಸಾಮಾನ್ಯ ನಾನು ಗಂಡಸ್ರಿಗೆ ಹೇಳ್ತೀನಿ, ಫೋನ್ ಆದಷ್ಟು ಕೆಳಗಡೆ ಜೋಬಲ್ಲಿ ಇಟ್ಕೋಬೇಡಿ. ಆಮೇಲೆ ಸ್ಪರ್ಮ್ಸ್ ಡೆವಲಪ್ ಆಗಬೇಕಾದ್ರೆ ಅದು ಕೆಳಗಡೆ ಶರೀರದಿಂದ ಒಂದು 3 ಡಿಗ್ರೀಸ್ ಕೆಳಗಡೆ ಇರಬೇಕು. ಆದ್ದರಿಂದ ತುಂಬ ಟೈಟ್ ಜೀನ್ಸ್ ಹಾಕ್ಕೊಳ್ಳೋದಾಗಲಿ, ಅಂಡರ್ವೇರ್ ಟೈಟಾಗಿ ಹಾಕ್ಕೊಳ್ಳೋದಾಗಲಿ, ಬಿಸಿ ನೀರಿನಲ್ಲಿ ಸ್ನಾನ ಮಾಡೋದಾಗಲಿ ಅದು ಅವಾಯ್ಡ್ ಮಾಡಬೇಕು. ಕೆಲಸ ಎಲ್ಲಿ ಬಾಯ್ಲರ್ ಫರ್ನೇಸ್ ಇದೆ ಜಾಸ್ತಿ ಕೆಲಸ ಅದೆಲ್ಲ ಕೇಳ್ತೀವಿ ನಾವು ಹಿಸ್ಟ್ರಿನಲ್ಲಿ, ಅದೆಲ್ಲ ಕೇಳ್ತೀವಿ. ಅದಲ್ಲದೆ ವೈಯಕ್ತಿಕವಾಗಿ ಇವ್ರು ಹೇಗಿದ್ದಾರೆ ಇವಾಗ ಅದು ಇಂಪಾರ್ಟೆಂಟ್. ಒಬ್ರೊಬ್ರು ಅವ್ರು ಸಮಂಜಸವಾಗಿದ್ದಾರಾ ಇಲ್ವಾ, ನಾವು ಹೇಳಿದ ಟೈಮಲ್ಲಿ ಇರ್ತಾ ಇದ್ದಾರಾ, ಅದು ಇಂಪಾರ್ಟೆಂಟು. ವರ್ಕ್ ಸ್ಟ್ರೆಸ್ ಇಂಪಾರ್ಟೆಂಟು. ಸೊ ಅನೇಕ ಕಾರಣದಿಂದ ಎನ್ವಿರಾನ್ಮೆಂಟ್ ಈ ಪ್ರಸ್ತುತ ತುಂಬ
ಪರಿಣಾಮ ಬೀರ್ತಾ ಇದೆ. ಓಕೆ ಡಾಕ್ಟರ್, ನಾನು ನಿಮ್ಮ ಹತ್ರ ಮತ್ತಷ್ಟು ಮಾತನಾಡ್ತಾ ಹೋಗ್ತೀನಿ. ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ವಿರಾಮದ ನಂತರ. ವೆಲ್ಕಮ್ ಬ್ಯಾಕ್. ಡಾಕ್ಟರ್, ಇಷ್ಟೊತ್ತು ನಾವು ಇನ್ಫರ್ಟಿಲಿಟಿ ಬಗ್ಗೆ ಮಾತನಾಡಿದ್ವಿ. ಇವಾಗ ಈ IVF ಟ್ರೀಟ್ಮೆಂಟ್ ಬಗ್ಗೆ ಬರೋದಾದರೆ, ಈಗ ತುಂಬ ಜನ ಅದೇ ಫರ್ಟಿಲಿಟಿ ಇಶ್ಯೂಸ್ ಬಂದವರೆಲ್ಲರೂ ಬರೋದೇ IVF ಟ್ರೀಟ್ಮೆಂಟಿಗೆ. ಸೊ ಈ IVF ಟ್ರೀಟ್ಮೆಂಟ್ ಯಾರಿಗೆಲ್ಲ ನೀವು ಸಜೆಸ್ಟ್ ಮಾಡ್ತೀರಿ? ಈಗ 1 year ಟ್ರೈ ಮಾಡಿರ್ತಾರೆ, ಆಗಿಲ್ಲ ಅಂದ ತಕ್ಷಣನೇ IVF ತಗೊಂಡ್ಬಿಡ್ಬೇಕಾ ಹಾಗಾದರೆ? ಇದು ಅನೇಕರಲ್ಲಿರುತ್ತೆ, ಹೋಗ್ಬಿಟ್ರೆ ಫಸ್ಟೇ IVF ಅಂದರೆ ಇನ್ ವಿಟ್ರೋ ಫರ್ಟಿಲೈಸೇಷನ್ ಅಂತ. ಅಂದರೆ ಇದು ಒಂದು ಹೆಣ್ಮಗು ಹೊಟ್ಟೆಯಿಂದ ಮೊಟ್ಟೆಗಳ ಆಚೆ ತೆಗೆದ್ಬಿಟ್ಟು ವೀರ್ಯಾಣು ಆಚೆ ತೆಗೆದ್ಬಿಟ್ಟು ಎರಡೂ ಆಚೆ ಬೆಸಿಸ್ಬಿಟ್ಟು ಅದನ್ನು ಆ ಭ್ರೂಣನ ಮತ್ತೆ ವಾಪಸ್ಸು ಗರ್ಭಕೋಶದಲ್ಲಿ ಇಡೋದು. ಇದನ್ನು ಟೆಸ್ಟ್ ಟ್ಯೂಬ್ ಬೇಬಿ ಅಥವಾ ಪ್ರಣಾಳ ಶಿಶು ಅಂತಲೂ ಹೇಳ್ತಾರೆ. ಟೆಸ್ಟ್ ಟ್ಯೂಬ್ ಬೇಬಿ ಅಂದರೆ ಮಗುನ ನಾವು ಟೆಸ್ಟ್ ಟ್ಯೂಬಲ್ಲಿ ಬೆಳೆಸಲ್ಲ, ಅದನ್ನು ಫಸ್ಟ್ ತಿಳ್ಕೊಬೇಕು. 3 ದಿವಸ 5 ದಿವಸ ಬೆಳೆದಿರೋ ಭ್ರೂಣನ ತಾಯಿ ಹೊಟ್ಟೆನಲ್ಲಿ ವಾಪಸ್ ಇಡ್ತೀವಿ. ಬಟ್ ಅದು ಆಮೇಲಿನ ಟ್ರೀಟ್ಮೆಂಟು. ಬಂದವ್ರಿಗೆಲ್ಲ 1 ವರ್ಷ ಮಕ್ಕಳಾಗಿಲ್ಲ ಅಂದರೆ ಬನ್ನಿ IVF ಮಾಡ್ತೀವಿ ಅಂತ ಖಂಡಿತ ಹೇಳಲೂಬಾರ್ದು. ಅವ್ರ ಕಾರಣ ಏನಿರುತ್ತೆ? ಇವಾಗ ಒಂದು ಪೇಷಂಟ್ ಬರ್ತಾರೆ, ಅವ್ರಿಗೆ ಮಕ್ಕಳಾಗಿಲ್ಲ ಅಂದರೆ ಅವ್ರ ಟ್ರೀಟ್ಮೆಂಟು ಮಗು ಬೇಕು ಅಂತ. ಈಗ ಒಬ್ರಿಗೆ ಯಾರಿಗೋ ಜ್ವರ ಬಂದರೆ ಜ್ವರ ಸರಿ ಮಾಡೋಕ್ಕೆ ಒಬ್ರಿಗೆ ಮಾತ್ರೆ ಕೊಡ್ತೀವಿ, ಇನ್ನೊಬ್ರಿಗೆ ಇಂಜೆಕ್ಷನ್ ಕೊಡ್ತೀವಿ, ಇನ್ನೊಬ್ರಿಗೆ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡ್ತೀವಿ, ಹೌದು ತಾನೆ? ಬಟ್ ಕೊನೆಗೆ ಅವ್ರಿಗೆ ಜ್ವರ ಸರಿ ಹೋಗಬೇಕು. ಅದೇ ರೀತಿ ಮಕ್ಕಳಾಗಿಲ್ಲ ಅಂತ ಬಂದವ್ರಿಗೆ ಫಸ್ಟ್ ಅವ್ರಿಗೆ ಹಿಸ್ಟ್ರಿ ಎಲ್ಲ ಕೇಳಿಕೊಂಡು ಅವ್ರು ಸರಿಯಾದ ಟೈಮಿಗೆ ಒಟ್ಟಿಗೆ ಇಲ್ಲ ಅಂದರೆ ಈ ಥರ ಒಟ್ಟಿಗೆ ಇದ್ಬಿಟ್ಟು ಬನ್ನಿ ಅಂತ ಹೇಳ್ಬೋದು. ಇನ್ನು ಕೆಲವ್ರಿಗೆ ಮಾತ್ರೆ ಕೊಡ್ಬೋದು, ಇನ್ನು ಕೆಲವ್ರಿಗೆ ಇಂಜೆಕ್ಷನ್ ಕೊಡ್ಬೋದು. ಆಮೇಲೆ ವೀರ್ಯಾಣುನ ಗರ್ಭಕೋಶದ ಒಳಗೆ ಹಾಕೋದು ಅಂದರೆ IUI, ಇಂಟ್ರಾಯೂಟ್ರೈನ್ ಇನ್ಸೆಮಿನೇಷನ್ ಅಂತಿರುತ್ತೆ. ಅದು ಫೇಲ್ ಆಯಿತು ಅಂದರೆ ಆಮೇಲೆ IVFಗೆ ಹೋಗೋದು. ಅದ್ರ ಮೇಲೆ ಬೇರೆ ಬೇರೆ ಟ್ರೀಟ್ಮೆಂಟ್ ಇದೆ. ಬಂದವ್ರನ್ನೆಲ್ಲ ನಾವು IVFಗೆ ಕಳ್ಸೋಕ್ಕಾಗೋದಿಲ್ಲ, ಬೇರೆ ಟ್ರೀಟ್ಮೆಂಟ್ಗಳು ಇರುತ್ತೆ. ಆ ಟ್ರೀಟ್ಮೆಂಟ್ ಕೊಡೋಕ್ಕೆ ನಮ್ಮಲ್ಲಿ ಪರಿಣಿತಿ ಇದೆ, ಮತ್ತು ತಜ್ಞ ಡಾಕ್ಟರ್ ಇದ್ದಾರೆ. ಡಾಕ್ಟರ್ ಕಾಮಿನಿ ರಾವ್ ಅವರ ಮೆಂಟರ್ಶಿಪ್ಪಲ್ಲಿ ನಾವೆಲ್ಲ ಕೆಲಸ ಮಾಡ್ತೀವಿ. ಓಕೆ, ನಿಮ್ಮ ಡಾಕ್ಟರ್ ಕಾಮಿನಿ ರಾವ್ ಹಾಸ್ಪಿಟಲ್ನಲ್ಲಿ ಯಾವ ರೀತಿ IVFಗೆ ಟ್ರೀಟ್ಮೆಂಟನ್ನು ಕೊಡ್ತೀರಾ ನೀವು ಅಂತ? ಅಂದರೆ ಯಾವ ಥರ ಪ್ರೊಸೀಜರ್ಸ್ ಇರುತ್ತೆ, ಕನ್ಸಲ್ಟೇಷನ್ ಯಾವ ಥರ ಇರುತ್ತೆ? ಆಮೇಲೆ ಇನ್ನೊಂದು ಭಯ ಇರೋದು ಡಾಕ್ಟರ್, ಈ IVF ಟ್ರೀಟ್ಮೆಂಟ್ ಮಗು ಅಂದಿದ ತಕ್ಷಣವೇ ಎಲ್ಲರೂ ಅದು ಹೆಲ್ದಿಯಾಗಿರುತ್ತಾ ಅನ್ನೋ ಡೌಟು ಸಹ ಇರುತ್ತೆ. ಸೊ ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಡ್ತಾ ಹೋಗೋದಾದ್ರೆ. ಈಗ ನಾವು ಒಂದು ಫಿಕಂಡಿಟಿ ರೇಟ್ ಅಂತ ಹೇಳ್ತೀವಿ. ಫಿಕಂಡಿಟಿ ರೇಟ್ ಅಂದರೆ 1 ತಿಂಗಳಲ್ಲಿ ಒಂದು ಹೆಣ್ಣು ಮಗಳಿಗೆ ಪ್ರೆಗ್ನೆನ್ಸಿ ಆಗೋದು ಚಾನ್ಸ್ ಎಷ್ಟು ಅಂತ 5%. ಅಂದರೆ ಎಲ್ಲ ಸರಿ ಇದ್ರೂ 1 ತಿಂಗಳಲ್ಲಿ 5% ಚಾನ್ಸ್ ಇರುತ್ತೆ. ಈಗ IVF ಅಂದಾಕ್ಷಣ ಅದು 100% ಅಂತ ದಯವಿಟ್ಟು ಯಾರು ತಿಳ್ಕೊಬಾರ್ದು. IVF ಟ್ರೀಟ್ಮೆಂಟಲ್ಲಿ 40 ಅಥವಾ 50% ಚಾನ್ಸ್ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ಕಾರಣಗಳು ಅನೇಕ ಇರುತ್ತೆ. ಎಂಡೋಮೆಟ್ರಿಯೋಸಿಸ್ ಅಂತ ಇರಬಹುದು, ಮತ್ತು ಇನ್ನೇನು ಟ್ಯೂಬಲ್ ಬ್ಲಾಕ್ ಬಿಡಿ, ಮೊಟ್ಟೆ ಉತ್ಪತ್ತಿನೇ ಆಗ್ತಾ ಇಲ್ಲದೆ ಇರ್ಬೋದು, ನಾವೆಷ್ಟು ಇಂಜೆಕ್ಷನ್ಸ್ ಕೊಟ್ಟರು, ವೀರ್ಯಾಣುನಲ್ಲಿ ತುಂಬ ತೊಂದರೆ ಇರ್ಬೋದು. ಅಂಥವ್ರಿಗೆಲ್ಲ ನಾವು IVF ಟ್ರೈ ಮಾಡ್ತೀವಿ. ಆವಾಗ ಎಲ್ಲ ಟೆಸ್ಟ್ ಮಾಡಿಬಿಟ್ಟು ಕೆಲವು ಸತಿ ಭ್ರೂಣಗಳು ಅವ್ರಿಗೆ ಮೇಲೆ ಅಬಾರ್ಷನ್ಸ್ ಆಗ್ತಾ ಇರುತ್ತೆ, ರೆಕರೆಂಟ್ ಮಿಸ್ಕ್ಯಾರೇಜ್ ಅಂತ. ಆವಾಗ ನಮಗೆ ಆ ಭ್ರೂಣನ ಟೆಸ್ಟ್ ಮಾಡೋ ಫೆಸಿಲಿಟಿನೂ ಇರುತ್ತೆ. ಪ್ರೀ ಇಂಪ್ಲಾಂಟೇಷನ್ ಜೆನೆಟಿಕ್ ಟೆಸ್ಟಿಂಗ್ ಅಂತ. ಆ ಭ್ರೂಣದಿಂದ ಒಂದು ಸೆಲ್ ತೆಗೆದುಬಿಟ್ಟು, ಜೀವಕೋಶ ತೆಗೆದುಬಿಟ್ಟು ಇದರಲ್ಲಿ ಏನಾದ್ರೂ ಜೆನೆಟಿಕ್ ಡಿಫೆಕ್ಟ್ ಅಂದರೆ ವಂಶವಾಹಿ ಡಿಫೆಕ್ಟ್ ಇದೆಯಾ ಅಂತ ನೋಡಿ ಚೆನ್ನಾಗಿರೋ ಭ್ರೂಣನ ಇಡ್ಬೋದು. ಸೊ ಆಮೇಲೆ ಅಂಡಾಣು ಒಳಗೇ ನಾವು ಚೆನ್ನಾಗಿರೋ ವೀರ್ಯಾಣು ಇಟ್ಕೊಂಡು ಒಳಗಡೆ ಹಾಕ್ಬೋದು. ಇದಕ್ಕೆ ICSI ಅಂತ ಹೇಳ್ತೀವಿ, ಇಂಟ್ರಾಸೈಟೋಪ್ಲಾಸ್ಮಿಕ್ ಸ್ಪರ್ಮ್ ಇಂಜೆಕ್ಷನ್ ಅಂತ. ಸೊ ಈ ಥರ ಅನೇಕ ಹೈಯರ್ ಟ್ರೀಟ್ಮೆಂಟ್ಸ್, ಇದಕ್ಕೆಲ್ಲ ನಾವು ಅಸಿಸ್ಟೆಡ್ ರಿಪ್ರೊಡಕ್ಟಿವ್ ಟೆಕ್ನಿಕ್ಸ್ ಅಂತ ಹೇಳ್ತೀವಿ. ಸೊ ಅದು ಸಹ ಇದೆ ನಮ್ಮಲ್ಲಿ. ಓಕೆ, ಒಬ್ರು ಕಾಲರ್ ರೆಡಿ ಇದ್ದಾರೆ. ಹರೀಶ್ ಅಂತ ಬೆಂಗಳೂರಿಂದ ಕಾಲ್ ಮಾಡಿದ್ದಾರೆ. ನಮಸ್ತೆ ಹರೀಶ್ ಅವರೇ. ನಮಸ್ತೆ ಮೇಡಮ್. ಡಾಕ್ಟರ್ ಇದ್ದಾರೆ, ನಿಮ್ಮ ಪ್ರಶ್ನೆ ಕೇಳಿ. ಮೇಡಮ್, ನಾವು ಇಲ್ಲಿ ಹಾಸ್ಪಿಟಲ್ ಬೇರೆ ಕಡೆ ಚೆಕ್ ಮಾಡಿಸಿದಾಗ ಐಸೋಪರ್ಮಿಯಾ ಅಂತ ಹೇಳ್ತಾ ಇದಾರೆ, ಆದ್ರೆ ನಿಮ್ಮಲ್ಲಿ ವೀರ್ಯಾಣು ಉತ್ಪತ್ತಿ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದಾರೆ. ಅದ್ರ ಬಗ್ಗೆ ನಾನು ಕೇಳಬೇಕಾಗಿತ್ತು. ಅದಕ್ಕೆ ಮೆಡಿಸಿನ್ ಅಥವಾ ಇಂಜೆಕ್ಷನ್ ಏನಾದ್ರು ಸಿಗುತ್ತಾ ನಿಮ್ಮಲ್ಲಿ, ಹೇಗೆ? ಈಗ ಏಜೋಸ್ಪರ್ಮಿಯಾ ಅಂತ ಹೇಳಿದ್ರೆ ಇಜಾಕ್ಯುಲೇಟಲ್ಲಿ
ವೀರ್ಯನೇ ಇಲ್ಲ ಅಂತ. ಅದಕ್ಕೆ ಅನೇಕ ಕಾರಣಗಳಿರುತ್ತೆ. ನಾನು ಮೊದಲೇ ಹೇಳಿದಾಗೆ ಪ್ರೀ ಟೆಸ್ಟಿಕ್ಯುಲರ್, ಟೆಸ್ಟಿಕ್ಯುಲರ್ ಆ್ಯಂಡ್ ಪೋಸ್ಟ್ ಟೆಸ್ಟಿಕ್ಯುಲರ್ ಅಂತ. ಪ್ರೀ ಟೆಸ್ಟಿಕ್ಯುಲರ್ ಅಂದರೆ ನಿಮ್ಮ ವೃಷಣದ ಮುಂಚೆ ಏನಾದರೂ ತೊಂದರೆ ಇದೆಯಾ, ಹಾರ್ಮೋನ್ಸ್ ಏನಾದರೂ ತೊಂದರೆ ಇದೆಯಾ ಅಂತ ನೋಡಬೇಕಾಗತ್ತೆ. ಆಮೇಲೆ ಟೆಸ್ಟಿಕ್ಯುಲರ್ ಅಂದರೆ ವೃಷಣದಲ್ಲೇ ಏನಾದರೂ ತೊಂದರೆ ಇದೆಯಾ, ಅದು ಉತ್ಪತ್ತಿ ಆಗೋದ್ರಲ್ಲಿ ತೊಂದರೆ ಇದೆಯಾ ಅಂತಿರುತ್ತೆ. ಪೋಸ್ಟ್ ಟೆಸ್ಟಿಕ್ಯುಲರ್ ಅಂದರೆ ಅಲ್ಲಿ ಅಬ್ಸ್ಟ್ರಕ್ಷನ್ ಏನಾದರೂ ಇದೆಯಾ, ಸೋಂಕಿಂದ ಅದು ವೀರ್ಯಾಣು ಉತ್ಪತ್ತಿ ಆದ್ರೂ ಆಚೆ ಬರ್ತಾ ಇಲ್ವಾ, ಇದು ಕಾರಣಗಳಿರುತ್ತೆ. ಈ ಕಾರಣಗಳೆಲ್ಲ ನೋಡಬೇಕು ಅಂದರೆ ನಿಮ್ಮನ್ನು ಇನ್ನೂ ನಾವು ಸರಿಗೆ ಪರೀಕ್ಷೆ ಮಾಡಿ ಆ ವೀರ್ಯಾಣುನ, ಬರೀ ವೀರ್ಯಾಣು ಪರೀಕ್ಷೆ ಅಂದರೆ ಅದರಲ್ಲಿ ಎಷ್ಟೊಂದು ಪ್ಯಾರಾಮೀಟರ್ಸ್ ಇರುತ್ತೆ. WHO 2021ರಲ್ಲಿ ಇದೇ ಥರ ಇದ್ದರೆ ನಾರ್ಮಲ್ಲು, ಈ ಥರ ಇಲ್ಲದೇ ಅಬ್ನಾರ್ಮಲ್ಲು ಅಂತ ಕೊಟ್ಟಿದ್ದಾರೆ. ಅದನ್ನು ವರ್ಲ್ಡ್ ಓವರ್ ಎಲ್ಲರೂ ಫಾಲೋ ಮಾಡ್ತೀವಿ. ಆದ್ದರಿಂದ ಅದನ್ನು ನೋಡಿಬಿಟ್ಟು ಅದ್ರ ಪ್ರಕಾರ ನಿಮ್ಗೆ ಯಾವ ಥರ ಚಿಕಿತ್ಸೆ ಕೊಡ್ಬೋದು ಅಂತ ಹೇಳ್ಬೋದು. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಡಾಕ್ಟರ್, ನಿಮ್ಮ ಬ್ರಾಂಚಸ್ ಎಷ್ಟಿದೆ, ಎಲ್ಲೆಲ್ಲಿದೆ, ಯಾವ ರೀತಿ ಕನ್ಸಲ್ಟ್ ಮಾಡಬಹುದು? ಡಾಕ್ಟರ್ ಕಾಮನಿರಾವ್ ಹಾಸ್ಪಿಟಲ್ 2 ಬ್ರಾಂಚ್ ಇದೆ. ಒಂದು ಕುಮಾರ ಪಾರ್ಕಲ್ಲಿದೆ, ಒಂದು ಜಯನಗರದಲ್ಲಿದೆ. ಇಲ್ಲೆಲ್ಲ ನಂತರ ತಜ್ಞ ವೈದ್ಯರು ಪೇಷಂಟ್ಸ್ನ ನೋಡ್ತಾ ಇರ್ತಾರೆ. ಮತ್ತು ಬರೀ ಇನ್ಫರ್ಟಿಲಿಟಿ ಪೇಷಂಟ್ಸ್ ಅಲ್ಲದೆ ಅಡಾಲಸೆಂಟ್ ಟು ಮೆನೋಪಾಸ್ ಆ್ಯಂಡ್ ಬಿಯಾಂಡ್, ಅಂದರೆ ಹದಿಹರಿಯದಿಂದ ಒಂದು ಮಗು ದೊಡ್ಡೋಳಾಗೋದ್ರಿಂದ ಹಿಡಿದು ಮೆನೋಪಾಸ್ ಋತುಸ್ತಂಭನದವರೆಗೂ, ಮತ್ತು ಅದು ಆದಮೇಲೂ ನಾವು ಈ ಫುಲ್ ಸ್ಪೆಕ್ಟ್ರಮ್ಗೆ ನಾವು ಟ್ರೀಟ್ಮೆಂಟ್ ಕೊಡೋಕ್ಕೆ ನಾವು ಸಮರ್ಥರಿದ್ದೀವಿ. ನಮ್ಮಲ್ಲಿ ಫೆಸಿಲಿಟಿ ಇದೆ ಅಂತ ಹೇಳೋಕ್ಕೆ ನನಗೆ ಹೆಮ್ಮೆ ಆಗುತ್ತೆ. ಓಕೆ, ಇನ್ನು ಯಾವ ರೀತಿ ಈಗ ಫಸ್ಟ್ ಬರ್ತಾರೆ ಪೇಷಂಟ್, ಅವ್ರಿಗೆ ಯಾವ ರೀತಿ ನೀವು ಟೆಸ್ಟ್ ಆ್ಯಂಡ್ ಪ್ರೊಸೀಜರ್ಸ್ ಮಾಡ್ತೀರಾ ಅಂತ? ಫಸ್ಟ್ ಪೇಷಂಟ್ ಬಂದಾಗ ಅವ್ರಿಗೆ ನಮ್ಮ ಡಾಕ್ಟ್ರು ಯಾರೋ ನಮಗೆ ಚೆನ್ನಾಗಿ ನೋಡ್ತಾರೆ ಅಥವಾ ನಮ್ಮ ಹತ್ರ ಮಾತಾಡಿ ಪೇಷಂಟ್ ಹತ್ರ ಅವ್ರದ್ದು ಏನು ತೊಂದರೆ ಇದೆ ಅಂತ ಕೇಳಿ, ನನಗೆ ಯಾವಾಗ್ಲೂ ಇವರು ನಮ್ಮನೆಯವರಾಗಿದ್ದರೆ, ನನ್ನ ತಂಗಿ ಆಗಿದ್ದರೆ, ನಮ್ಮ ಕಸಿನ್ಸ್ ಆಗಿದ್ದರೆ ನಾವು ಹೇಗೆ ನೋಡ್ತಾ ಇದ್ವಿ ಅಂತಂದರೆ ಆ ಬಾಂಡ್ ಬೆಳೆಸ್ಕೊಂಡ್ರೆ ಆವಾಗ ಎಷ್ಟೋ ವಿಷಯಗಳು ಅವರು ಒಳಗಿನ ವಿಷಯಗಳು ಹೇಳಿರಲ್ಲ, ಅದೇ ಸ್ಟ್ರೆಸ್ಸಲ್ಲಿ ಅವರು ಒದ್ದಾಡ್ತಾ ಇರ್ತಾರೆ. ಸೊ ಅದನ್ನೆಲ್ಲ 1-to-1 ಕಾಂಟ್ಯಾಕ್ಟಲ್ಲಿ. ಅದಕ್ಕೆ ನಾವು ಹೇಳೋದು ಗಂಡ ಹೆಂಡತಿ ಇಬ್ಬರು ದಯವಿಟ್ಟು, ನಾನು ಇದನ್ನು ಹೇಳ್ತಾ ಇದ್ದೀನಿ, ಬರಲಿ ನಿಮ್ಮ ಅತ್ತೆಗಳು ಬರಲಿ, ಎಲ್ಲರೂ ಬರಲಿ, ಬಟ್ ಫಸ್ಟು ನಾವು ಕನ್ಸಲ್ಟ್ ಮಾಡ್ಬೇಕಾದ್ರೆ ಗಂಡ ಹೆಂಡತಿನ ಒಟ್ಟಿಗೆ ಇಟ್ಕೊಂಡ್ರೆ ಇಬ್ರಿಗೂ ಅರ್ಥ ಆಗುತ್ತೆ ಏನು ತೊಂದರೆ ಅಂತ. ನಾವೆಲ್ಲ ಚಿತ್ರ ಬಿಡಿಸಿ ಎಲ್ಲ ತೋರಿಸಿ ಈ ಥರ ತೊಂದರೆ ಆಗಿರ್ಬೋದು, ಇಲ್ಲಾಗಿರ್ಬೋದು ಅಂತ ಹೇಳಿದ್ರೆ ನಾವು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿದ್ರೆ ಅವರು ಸಹ ಸಹಕರಿಸ್ತಾರೆ, ನಮಗೆ ಟ್ರೀಟ್ಮೆಂಟ್ ಆಗಲಿ ಇನ್ವೆಸ್ಟಿಗೇಷನಲ್ಲಾಗಲಿ ಸಹಕರಿಸ್ತಾರೆ. ಓಕೆ, ಇಷ್ಟೊತ್ತು ನಮ್ಮ ಜೊತೆ ಇದ್ದು ಸಾಕಷ್ಟು ಮಾಹಿತಿಯನ್ನು ಹಂಚ್ಕೊಂಡ್ರಿ. ಧನ್ಯವಾದ ಡಾಕ್ಟರ್ ನಿಮಗೆ. ಥ್ಯಾಂಕ್ ಯು. ಎಲ್ಲರಿಗೂ ಮತ್ತೊಮ್ಮೆ ವಿಶ್ವ ಹೆಲ್ತ್ ಡೇದು ಶುಭಾಶಯಗಳು. ಓಕೆ, ಇನ್ನು ಡಾಕ್ಟರ್ ಶಾಂತಲಾ ಅವರನ್ನು ನೀವು ಭೇಟಿ ಮಾಡಬೇಕು ಅಂದರೆ ಅವರ ಅಡ್ರೆಸ್ ಕಾರ್ಡ್ ಹೀಗಿದೆ: ಡಾಕ್ಟರ್ ಕಾಮಿನಿರಾವ್ ಹಾಸ್ಪಿಟಲ್, ಬ್ಯಾಂಗ್ಳೂರು, ನಂಬರ್ 7 ಈಸ್ಟ್ ಪಾರ್ಕ್ ರೋಡ್, ಕುಮಾರ ಪಾರ್ಕ್ ಈಸ್ಟ್, ಶೇಷಾದ್ರಿಪುರಂ, ಬೆಂಗಳೂರು 560001. ಮತ್ತೊಂದು ಇವರ ಬ್ರಾಂಚ್ ಜಯನಗರ್ ಬ್ರಾಂಚ್ನ ಅಡ್ರೆಸ್ ಹೀಗಿದೆ: ರೇಡಿಯಂಟ್ ಆಲ್ಟಿನ್, ನಂಬರ್ 5 ಫಸ್ಟ್ ಫ್ಲೋರ್, 14th ಕ್ರಾಸ್ ರೋಡ್, 3rd ಬ್ಲಾಕ್, ನಿಯರ್ ಡೆಕತ್ಲಾನ್, ಜಯನಗರ್, ಬೆಂಗಳೂರು 560011. ಇನ್ನು ಇವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಹೀಗಿದೆ: 08065133333 ಹಾಗೂ ಇವರ ವೆಬ್ಸೈಟ್ drkaminirav.hospitals.com. ಇದಕ್ಕೂ ಸಹ ನೀವು ವೆಬ್ಸೈಟ್ನ ಅಲ್ಲೂ ಸಹ ನೀವು ಚೆಕ್ ಮಾಡಿಕೊಳ್ಳಬಹುದು. ಇದಾಗಿತ್ತು ಇವತ್ತಿನ ವಿಶೇಷ. ನೆನಪಿರ್ಲಿ, ನ್ಯೂಸ್ ಅಂದರೆ ಪಬ್ಲಿಕ್ ಟಿವಿ.